ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ವೈಭವ್. ಏನಪ್ಪ ಇದು ಸಡನ್ ನಾನು ಯೂಸ್ ಮಾಡೋ ಗ್ಲೌಸ್ ಬಂದು ರಾಯ್ನಾಕ್ಸ್ದು. ಹಿಂಗೆ ಗಾಡಿಯಿಂದ ಸ್ಕಿಡ್ ಆದರೆ ಉಚ್ಕೊಂಡು ಹಿಂಗೆ ಹೋಗ್ಬಿಡುತ್ತೆ, ಯಾವ್ದಾದ್ರು ಲೆಫ್ಟ್ ರೈಟು ಶೋಲ್ಡ್ರು ತೊಡೆ ಗಿಡ ಎಲ್ಲ ಉಚ್ಕೊಂಡು ಹೋಗ್ಬಿಡುತ್ತೆ. ಸೊ ಎಲ್ಲನೂ ಇರಬೇಕಾಯ್ತು ಪರ್ಫೆಕ್ಟ್ ಆಗೋದಕ್ಕೆ. ಅದಕ್ಕೆ ನನಗೆ ಇದು ಸೋಲೆಸ್ ಸೇವರ್ V5 ಹೆಲ್ಮೆಟು, ಗ್ಲೌಸು ಎಲ್ಲನೂ ಬಿಚ್ಚಿ ಕುಡಿದು ಮತ್ತೆ ಹಾಕೊಬೇಕು. ಇದಾದರೆ ಏನಂದರೆ ಇಲ್ಲೇ ಆಡ್ತಾ ಇರ್ತಿದ್ದೀನಿ ಅಂದರೆ ಸನ್ ಗ್ಲಾಸ್ ಏನಾದ್ರು ಹಾಕೊತೀರ ಅಂದರೆ ಅದನ್ನ ಇಟ್ಕೊಬೋದು, ಕ್ಯಾರಿ ಮಾಡ್ಬೋದು. ಮುಂದೆ ಎಲ್ಲ ಮೆಶ್ ಟೈಪ್ ಕೊಟ್ಟಿರೋದ್ರಿಂದ ನಿಮಗೆ ಗಾಡಿ ತುಂಬ ಚೆನ್ನಾಗಿ ಎಂಥ ಸಮ್ಮರಲ್ಲಿ ಹಾಕೊಂಡೋದನ್ನು ಸೆಕೆಂಡ್ಸ್ ಎಲ್ಲ ನಿಂತಿದ್ರೆ ಹಾಟ್ ಫೀಲ್ ಆಗುತ್ತೆ. ಮತ್ತು ಕೆಳಗಡೆ ಜಿಪ್ ಕೊಟ್ಟಿರ್ತಾನೆ, ಕಾಣಿಸಿದ್ಯಾ? ಇಲ್ಲಿ ಜಿಪ್ ಕೊಟ್ಟಿರ್ತಾನೆ. ಇದು ಹೋದೆ ವಿತ್ ರೈನ್ ಜಾಕೆಟ್ ಎಲ್ಲ ಕೊಡ್ತಾನೆ, ಮತ್ತು ಲೆವೆಲ್ 2 ಚೆಸ್ಟ್ ಆರ್ಮ್ ಇರ್ತದೆ. ಈಗ ಬನ್ನಿ ಜಾಕೆಟು ಮತ್ತು ಗ್ಲೌಸ್ನ ಹೇಗೆ ವಾಶ್ ಮಾಡೋದು ಅಂತ ನಿಮಗೆ ತೋರಿಸಿ. ಫಸ್ಟ್ ಇದನ್ನೆಲ್ಲ ತೆಗೆದುಬಿಡೋಣ. ಕಾಣಿಸ್ತಿದೆಯಾ ಅನಿಸುತ್ತೆ. ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ವೈಭವ್. ಏನಪ್ಪ ಇದು ಸಡನ್ನಾಗಿ ಕ್ಯಾಮ್ರಾ ಮುಂದೆ ಬಂದಿದ್ದಾನೆ, ಬೈಕಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದನು ಅಂದ್ಕೊಂಡ್ರೆ? ಎಸ್, ಮ್ಯಾಟ್ರಿದೆ. ರೈಡಿಂಗ್ ಜಾಕೆಟ್ನ ಹೇಗೆ ವಾಶ್ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ರೈಡಿಂಗ್ ಜಾಕೆಟು ಮತ್ತು ಗ್ಲೌಸು. ಬಿಫೋರ್ ರೈಡಿಂಗ್ ಜಾಕೆಟ್ನ ವಾಶ್ ಮಾಡಿ ತೋರ್ಸೋಕ್ಕೆ ಮುಂಚೆ ನಾನು ಯಾವ ಜಾಕೆಟ್ನ ಯೂಸ್ ಮಾಡ್ತೀನಿ ಮತ್ತು ಗ್ಲೌಸ್ನ ಯೂಸ್ ಮಾಡ್ತೀನಿ ಅಂತ ನಿಮಗೆ ಹಾಗೆ ತೋರಿಸ್ಕೊಡ್ತೀನಿ. ನಾನು ಯೂಸ್ ಮಾಡೋ ಗ್ಲೌಸ್ ಬಂದು ರಾಯ್ನಾಕ್ಸ್ದು, ಮತ್ತು ಜಾಕೆಟ್ ಬಂದು ಸೋಲೆಸ್ ಜಾಕೆಟ್ ಯೂಸ್ ಮಾಡ್ತೀನಿ. ಸೋಲೆಸ್ದು ಜಾಕೆಟ್ ಯೂಸ್ ಮಾಡ್ತೀನಿ. ಫಸ್ಟು ಈ ಜಾಕೆಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಹಾಗೇ ನಾನು ಬಿಗಿನಿಂಗಲ್ಲಿ 3,000-4,000 ರೂಪಾಯಿ ಒಂದು ಜಾಕೆಟ್ ತೊಗೊಂಡ್ಬಿಟ್ರೆ ಸಾಕಪ್ಪ, ಏನು ಸಿಂಪಲಾಗಿ ಮೇಲೆ ಹಾಕ್ಕೊಂಡು ಹೋಗ್ಬಿಟ್ರೆ ಆಯಿತು, ಅದಕ್ಕೆ ಯಾಕೆ ಅಷ್ಟೊಂದೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಕೆಲವು ವೀಡಿಯೋಸ್ಗಳನ್ನೆಲ್ಲ ನೋಡಿದ್ಮೇಲೆ ಗೊತ್ತಾಯಿತು ರೈಡಿಂಗ್ ಗೇರ್ಸ್ ಬಂದು ತುಂಬ ಇಂಪಾರ್ಟೆಂಟ್ ಅಂತ. ಯಾಕಂದರೆ ನಾವು ರೈಡಿಂಗ್ ಏನೋ ಹೋಗ್ಬಿಡ್ತೀವಿ, ಅದು ಮಾನ್ಸೂನಲ್ಲಾಗಲಿ ನಾರ್ಮಲ್ ಡೇಸಲ್ಲಾಗಲಿ ಯಾವಾಗಾದ್ರೂ ಹೋದಾಗ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಬಿದ್ದರೆ ಕೆಳಗಡೆ ಮೇಯ್ನಾಗಿ ನಮ್ಮದು ಪೋರ್ಷನ್ಗಳು ಹೋಗೋದು ಕೈಯೆಲ್ಲ ತರ್ಚೋಗ್ಬಿಡುತ್ತೆ. ಬಿದ್ದ ತಕ್ಷಣ ಹಿಂಗೆ ಕೊಡ್ತೀವಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಮಗೆ ಇಲ್ಲಿ ಒಳ್ಳೆ ಹಾರ್ಮರ್ ಇರೋದು ಬೇಕು ಇಲ್ಲಿಗೆ, ಈ ಪಾರ್ಟ್ಗೆ. ಫೋರಮ್ ಹತ್ರ ಕೂತ್ಕೊಳ್ಳೋಂಥದ್ದು, ಮತ್ತು ಶೋಲ್ಡರ್ ಹತ್ರ, ಮತ್ತು ಬ್ಯಾಕ್ ಹತ್ರ. ಚೆಸ್ಟ್ಗೇನು ಅಷ್ಟೊಂದು ಸಡನ್ನಾಗಿ ಆಗೋಲ್ಲ. ತುಂಬ ಸಿವಿಯರಾಗಿ ಆದಾಗ ಆಕ್ಸಿಡೆಂಟ್ ಮಾತ್ರ ಮೇ ಬಿ ಆಗ್ಬೋದು. ನಾರ್ಮಲಾಗಿ ನಾವು ಬಿದ್ದ ತಕ್ಷಣ ಏನು ಮಾಡ್ತೀವಿ ಅಂದರೆ ಕೈ ಕೊಡ್ತೀವಿ, ಇಲ್ಲ ಹಿಂಗೆ ಗಾಡಿಯಿಂದ ಸ್ಕಿಡ್ ಆದರೆ ಉಚ್ಕೊಂಡು ಹಿಂಗೆ ಹೋಗ್ಬಿಡುತ್ತೆ, ಯಾವ್ದಾದ್ರು ಲೆಫ್ಟ್ ರೈಟು ಶೋಲ್ಡ್ರು ತೊಡೆ ಗಿಡ ಎಲ್ಲ ಉಚ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ತುಂಬ ಚೆನ್ನಾಗಿರೋ ಜಾಕೆಟ್ ತೊಗೊಬೇಕು ಅಂತ ಎಲ್ಲ ಕಡೆ ಸರ್ಚ್ ಮಾಡಿದೆ. ಆಮೇಲೆ ನನಗೆ ಬಜೆಟ್ ಫ್ರೆಂಡ್ಲಿ ಆಗೂ ಇರಬೇಕಾಗಿತ್ತು, ಎಲ್ಲನೂ ಇರಬೇಕಾಯ್ತು ಪರ್ಫೆಕ್ಟ್ ಆಗೋದಕ್ಕೆ. ಅದಕ್ಕೆ ನನಗೆ ಇದು ಸೋಲೆಸ್ ಸೇವರ್ V5 ಜಾಕೆಟ್. ಇದು ನಾನು ತೊಗೊಬೇಕಾದ್ರೆ 13K ಇತ್ತು, ಇವಾಗ 12.5 ಏನೋ ಆಗಿದೆ. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು ನಾನು ತೊಗೊಂಡು. 2 ಇಯರ್ಸಾ? ಆಲ್ಮೋಸ್ಟ್ ಆಗ್ತಾ ಬಂತು. ಇದರಲ್ಲಿ ಏನಂದರೆ ಇಲ್ಲಿ ಪೌಚ್ ಇರುತ್ತೆ, ಮಳೆ ಬಂದರೆ ಇಲ್ಲ ಜಾಕೆಟ್ ಇರುತ್ತೆ, ರೈನ್ ಜಾಕೆಟು ಎತ್ಕೊಂಡು ಹಾಕೊಬೋದು. ಇನ್ನೊಂದು ಆಪ್ಷನ್ ಏನಪ್ಪ ಇದರಲ್ಲಿ ಅಂದರೆ ವಾಟರ್ ಕ್ಯಾರಿ ಮಾಡೋಕ್ಕೆ ನಿಮಗೆ ಪೌಚ್ ಇರುತ್ತೆ. ಇದರಲ್ಲಿ ಪೌಚ್ ಕೊಡೋಲ್ಲ, ಪೌಚ್ ನಾವು ತೊಗೊಬೇಕು ಎಕ್ಸ್ಟ್ರಾ, ಬಟ್ ಜಾಗ ಇರುತ್ತೆ ಅದನ್ನು ಹಾಕೊಳ್ಳೋಕ್ಕೆ. ಕಾಣಿಸ್ತಿದೆಯಾ? ಈ ಥರ ಪೌಚ್ ಇರುತ್ತೆ. ಇದನ್ನು ನಾನು ಫುಲ್ಲು ನೀಟಾಗಿ ಹಾಕಿ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ರಿಮೂವ್ ಮಾಡಿಬಿಟ್ಟು ಹೆಂಗಿದ್ರು ವಾಶ್ ಮಾಡಬೇಕಲ್ಲ, ರಿಮೂವ್ ಮಾಡಿಬಿಡೋಣ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ನಾನು ಮಾಡ್ಕೊಂಡಿರೋದು. ಯಾಕಂದರೆ ಇನ್ನೊಂದು ಮೇಲೆ ಅದನ್ನು ಲಾಕ್ ಮಾಡೋಕ್ಕೆ ಕೊಡಬೇಕಾಗಿತ್ತು, ಬಟ್ ನೀವು ಬ್ಯಾಗಲ್ಲಿದ್ದರೆ ಅದು ಹಿಂಗೆ ಬರುತ್ತೆ. ಬ್ಯಾಗ್ ಹಾಕ್ಕೊಂಡ್ರೆ ಒಂದು ಲೈನ್ ಬಂದು ಇಲ್ಲಿ ಅದನ್ನು ಲಾಕ್ ಮಾಡೋಕ್ಕೆ ಒಂದು ಕೊಟ್ಟಿರ್ತಾನೆ. ಸೊ ಜಾಕೆಟಲ್ಲಿ ಬರೀ ಮೇಲೊಂದು ಕೊಟ್ಟಿರ್ತಾನೆ ಅಷ್ಟೇ. ಇದು ಸೋಲೆಸ್ದೇ ತೊಗೊಂಡೆ. ಜಾಕೆಟು ಒಂದೇ ಕಡೆ ತೊಗೊಂಡಲ್ಲ, ಅದಕ್ಕೆ ಸೋಲೆಸ್ದೇ ಇರಲಿ ಅಂದ್ಬಿಟ್ಟು ಡಿಹೈಡ್ರೇಷನ್ ಬ್ಯಾಗ್ ತೊಗೊಂಡೆ. ಇದು ಏನಕ್ಕೆ ಮುಖ್ಯ ಆಗುತ್ತೆ ಅಂತಂದರೆ, ರೈಡಿಂಗ್ ಒಟ್ಬಿಟ್ಟಿರ್ತೀರ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿಬಿಟ್ಟಿರುತ್ತೆ, ಸಡನ್ನಾಗಿ ನೀರು ಕುಡಿಬೇಕು, ನೀರೆಲ್ಲೂ ಇರಲ್ಲ, ಸಿಗುತ್ತೆ ಬ್ಯಾಗಲ್ಲಿ ಇಟ್ಟಿರ್ತೀರಲ್ಲ, ಮುಂದೆ ಎಲ್ಲರೂ ಇಟ್ಕೊಂಡಿರ್ತಾರೆ. ಕುಡಿಬೇಕಂದ್ರೆ ಹೆಲ್ಮೆಟು, ಗ್ಲೌಸು ಎಲ್ಲನೂ ಬಿಚ್ಚಿ ಕುಡಿದು ಮತ್ತೆ ಹಾಕೊಬೇಕು. ಇದಾದರೆ ಏನಂದರೆ ಇಲ್ಲೇ ಆಡ್ತಾ ಇರ್ತಿದ್ದು ಹಿಂಗೆ. ಬ್ಯಾಗಲ್ಲಾದರೆ ಹಿಂಗೆ ಇಲ್ಲೊಂದು ಕನೆಕ್ಟ್ ಕೊಟ್ಟಿರ್ತಾನೆ, ಇಲ್ಲಿ ಲಾಕ್ ಮಾಡ್ಕೊಬೋದು. ಜಸ್ಟ್ ಹಾಕ್ಕೊಂಡು ಸಿಪ್ ಮಾಡೋದಷ್ಟೇ ಬಾಯಲ್ಲಿ. ನೀಟಾಗಿ ನೀರು ಕುಡ್ಕೊಂಡು ರೈಡ್ನ ಕಂಟಿನ್ಯೂ ಮಾಡ್ಬೋದು. ಮತ್ತು
ಜಾಕೆಟ್ ವಿಷಯಕ್ಕೆ ಬರೋಕ್ಕಾದ್ರೆ ಇದೆ ಸೋಲೆಸ್ ಸೇಬರ್ V5 ಜಾಕೆಟು. ಇದು ಬ್ಯಾಕ್ ಆರ್ಮರ್ ಕೊಡ್ತಾನೆ, ತುಂಬ ಗಟ್ಟಿ ಇದೆ ಆರ್ಮರು. ಮತ್ತು 2 ಚೆಸ್ಟ್ ಆರ್ಮರ್ ಬರುತ್ತೆ, ಲೆವೆಲ್ 2 ಕೊಡ್ತಾನೆ ಚೆಸ್ಟ್ ಆರ್ಮರು. ಮತ್ತು ಶೋಲ್ಡ್ರಿಗೊಂದು ಸೈಡ್ಲೆಸ್ ಸ್ಲೈಡರ್ ಇರುತ್ತೆ, ಒಂಥರ ಮೆಟಲ್ ಟೈಪ್ ಇದೆ, ಬಿದ್ದರೆ ಹಿಂಗೆ ಸ್ಕಿಡ್ ಆಗೋಗುತ್ತೆ. ಮತ್ತು ಇಲ್ಲಿ ಫೋರಮ್ಗೆ ನೀಟಾಗಿ ಒಂದು ಲಾಕ್ ಇರುತ್ತೆ. ಇದು ಬಿದ್ರೂ ಈ ಪಾರ್ಟ್ ಏನೂ ಆಗೋಲ್ಲ ನಿಮ್ಗೆ. ಅಂದರೆ ತುಂಬ ಹೆವಿ ಆಕ್ಸಿಡೆಂಟ್ ಆದರೆ ಗೊತ್ತಿಲ್ಲ ಹೇಗೆ ಅಂತ, ನಾರ್ಮಲಾಗಿ ಸ್ಕಿಡ್ಡಾಗಿ ಸಡನ್ನಾಗಿ ನಾಯಿಗಳು ಬಂದು ಏನಾದ್ರು ಬಿದ್ದರೆ ಅಂದರೆ ನೀಟಾಗಿ ವರ್ಕ್ ಆಗುತ್ತೆ, ಏನೂ ಆಗೋಲ್ಲ. ಸೊ ಇಲ್ಲಿ ಮಳೆ ಬಂದರೆ ರೈನ್ ಜಾಕೆಟ್ ಇರುತ್ತೆ, ಇಲ್ಲಿ ನೀರನ್ನ ಕ್ಯಾರಿ ಮಾಡ್ಬೋದು, ವಾಟರ್ನ. ಮತ್ತು ಇದೆಲ್ಲ ಸ್ವಲ್ಪ ಹೇರ್ ವೆಂಟ್ ಹೋಗಲಿ ಅಂತ ನೀವು ಏನಾದರೂ ಪರ್ಸು, ವ್ಯಾಲೆಟ್ ಇಲ್ಲಾಂದರೆ ಸನ್ಗ್ಲಾಸ್ ಏನಾದ್ರು ಹಾಕೊತೀರ ಅಂದರೆ ಅದನ್ನ ಇಟ್ಕೊಬೋದು, ಕ್ಯಾರಿ ಮಾಡ್ಬೋದು. ಮುಂದೆ ಎಲ್ಲ ಮೆಶ್ ಟೈಪ್ ಕೊಟ್ಟಿರೋದ್ರಿಂದ ನಿಮಗೆ ಗಾಳಿ ತುಂಬ ಚೆನ್ನಾಗಿ, ಎಂಥ ಸಮ್ಮರಲ್ಲಿ ಹಾಕೊಂಡೋದನ್ನು ಸೆಕೆಂಡ್ಸ್ ಅಲ್ಲ, ನಿಂತಿದ್ರೆ ಹಾಟ್ ಫೀಲ್ ಆಗುತ್ತೆ. ನೀವು ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಜಾಕೆಟ್ ಹಾಕೊಂಡಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ, ಬಟ್ ವೆಯ್ಟ್ ಇರುತ್ತೆ. ನೀರೆಲ್ಲ ಕ್ಯಾರಿ ಮಾಡ್ತಿರಲ್ಲ, ಆಲ್ಮೋಸ್ಟ್ 2 ಲೀಟರ್ ವಾಟರ್ ಕ್ಯಾರಿ ಮಾಡ್ಬೋದು ಇದರಲ್ಲಿ. ಮತ್ತು ಈ ಪಾಕೆಟ್ಸ್ ಕೊಟ್ಟಿದ್ದಾನೆ, ಆ ಕಡೆ ಒಂದು ಈ ಕಡೆ ಒಂದು. ಇಲ್ಲಿ ಮತ್ತು ನಿಮ್ಮ ಕರೆಕ್ಟಾಗಿ ನಿಮಗೆ ಇದು ಸ್ಟಿಫಾಗಿ ಕುತ್ಕೊಬೇಕು. ನೀವು ಜಾಕೆಟ್ ಹಾಕ್ಕೊಂಡಾಗ ಈ ಪಾರ್ಟ್ ಸ್ಟಿಫಾಗಿ ಕುತ್ಕೋಬೇಕು, ಅದಕ್ಕೋಸ್ಕರ ವೆಲ್ಕ್ರೋ ಸ್ಟ್ರಾಪ್ ಕೊಟ್ಟಿದ್ದಾನೆ. ನೀಟಾಗಿ ಮಾಡಿ ಅಡ್ಜಸ್ಟ್ ಮಾಡಿ ನಿಮ್ಗೆ ಎಷ್ಟು ಟೈಟ್ ಬೇಕಷ್ಟಿಗೆ ಹಾಕ್ಕೊಬೋದು. ಮತ್ತು ಇನ್ನು ಮುಂದೆನೂ ಅಷ್ಟೇ ಇದು ಕೊಟ್ಟಿದ್ದಾನೆ, ಲೆವೆಲ್ 1 ಲೆವೆಲ್ 2 ಥರ. ಇಲ್ಲಿಗಾರು ಹಾಕ್ಕೊಬೋದು, ನಿಮಗೆ ಎಷ್ಟು ಟೈಟ್ ಬೇಕೋ ಅದನ್ನು ಮ್ಯಾಚ್ ಮಾಡ್ಬೋದು. ಮತ್ತು ಇಲ್ಲಿ ಸೊಂಟದ ಹತ್ರ ಟೈಟ್ ಆದರೆ ಲಾಕ್ ಮಾಡೋಕ್ಕೆ ವೆಲ್ಕ್ರೋ ಕೊಟ್ಟಿದ್ದಾನೆ. ಮತ್ತು ಕೆಳಗಡೆ ಜಿಪ್ ಕೊಟ್ಟಿರ್ತಾನೆ, ಕಾಣಿಸಿದ್ಯಾ? ಇಲ್ಲಿ ಜಿಪ್ ಕೊಟ್ಟಿರ್ತಾನೆ. ಇದು ನೀವು ಸೊಲೆಸಲ್ಲೇ ಪ್ಯಾಂಟ್ ತೊಗೊಂಡ್ರೆ ಅದನ್ನು ಲಾಕ್ ಮಾಡಿಕೊಂಡು ಪ್ಯಾಂಟು ಕೆಳಗಡೆ ಬೀಳದೇ ಇರೋ ಥರ ಟೈಟ್ ಮಾಡ್ಬೋದು, ಸೊಲೆಸ್ದೇ ತೊಗೊಂಡ್ರೆ. ಇಲ್ಲ ನೀವು ಯಾವ್ದಾದ್ರು ಕಸ್ಟಮೈಸ್ಡ್ ಮಾಡಿ ತೊಗೊತೀರಾ ಅಂದರೆ ಈ ಥರ ಹೇಳಿಬಿಟ್ಟು ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಪ್ಯಾಂಟ್ ಲೂಸಾಗಿ ಕೆಳಗಡೆ ಬಿಡೋ ಥರ ಸೀನೆಲ್ಲ ಏನಿರಲ್ಲ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಹುಡುಕಿ ಸರ್ಚ್ ಮಾಡಿಕೊಂಡು ಕಂಫರ್ಟಬಲ್ ಆಗಿರೋದನ್ನು ತೊಗೊಂಡಿದ್ದೀನಿ. ಸೊ ಜಾಕೆಟ್ಟು ನನಗೂ ಏನು ಅಷ್ಟೊಂದು ಸಡನ್ನು ಬಜೆಟ್ ಇನ್ವೆಸ್ಟ್ ಮಾಡಿ ತೊಗೊಳ್ಳೋಷ್ಟು ಕೆಪಾಸಿಟಿನೂ ಇರಲಿಲ್ಲ ಅಂದ್ಕೊಳ್ರಿ. ಸರ್ಟನ್ ವೀಡಿಯೋಸ್ಗಳೆಲ್ಲ ಯೂಟ್ಯೂಬಲ್ಲಿ ನೋಡಿ ಬ್ರೌಸ್ ಮಾಡಿ ಅದ್ರ ಬಗ್ಗೆ, ಜಾಕೆಟ್ ಬಗ್ಗೆ ಎಲ್ಲ ವೀಡಿಯೋಗಳು ಸರ್ಚ್ ಮಾಡಿಕೊಂಡು ಇದೇ ಥರ ಯಾವ ಥರ, ಅದನ್ನು ತೊಗೊಂಡ್ರೆ ಯಾವ ಥರ ಅಂತೆಲ್ಲ ನೋಡಿ ಕೊನೆಗೆ ನನ್ನ ಬಜೆಟ್ ಲೆಕ್ಕಾಚಾರ ಹಾಕ್ಕೊಂಡು ಆಲ್ಮೋಸ್ಟು 3K ಇಂದ 13K ಹೋಗೋದು ಬಿಗ್ ಅಮೌಂಟ್ ನನಗೆ. ನಾನು 0 ಶುರು ಮಾಡಿರೋದೆಲ್ಲನೂ. ಸೊ ತುಂಬಾ ಕಷ್ಟ ಆಯಿತು ಜಾಕೆಟ್ ತೊಗೊಬೇಕು. ಬಟ್ ಯಾವುದೋ ಒಂದು ತೊಗೊಂಡ್ಬಿಟ್ಟು ಅದನ್ನು ಸುಮ್ಮನೆ ಮತ್ತೆ ಮನೆಯಲ್ಲಿ ಡಬಲ್ ಇಡೋಕ್ಕೂ ಕಷ್ಟ. ಇನ್ವೆಸ್ಟ್ ಮಾಡಿದ್ರೆ ಒನ್ ಟೈಮ್ ಇನ್ವೆಸ್ಟ್ ಮಾಡಬೇಕು, ಅದು ನಂಗೆ ಲಾಂಗ್ ಟೈಮ್ ಬರಬೇಕು. ಇದನ್ನೆಲ್ಲ ನೋಡಿಕೊಂಡು ನಾನು ಸೊಲೆಸ್ಗೆ ಹೋದೆ. ವಿತ್ ರೈನ್ ಜಾಕೆಟ್ ಎಲ್ಲ ಕೊಡ್ತಾನೆ, ಮತ್ತು ಲೆವೆಲ್ 2 ಚೆಸ್ಟ್ ಆರ್ಮರು, ಫೋರಮ್ಸ್ ಎಲ್ಲ ಸಿಗುತ್ತೆ. ಅದಕ್ಕೆ ಜಾಕೆಟು ತುಂಬ ಮುಖ್ಯ. ಸೊ ನೀವು ತೊಗೋಬೇಕು ಅಂತಿದ್ರೆ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಬಜೆಟ್ನ ಲೇಟಾಗಾದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಳ್ರಿ. ತುಂಬ ಚೆನ್ನಾಗಿರೋ ಜಾಕೆಟ್ ತೊಗೊಳ್ರಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಳ್ಳೆ ಜಾಕೆಟೇ ಇರಲೇಬೇಕು ರೈಡಿಂಗ್ ಹೋಗ್ಬೇಕಾದ್ರೆ. ಅದು ಲಾಂಗ್ ರೈಡ್ಸಲ್ಲಿ ಹೋಗ್ಬೇಕಂದ್ರು ಕೆಲವು ಟೈಮಲ್ಲಿ 300, 400, 500 ಕಿಲೋಮೀಟ್ರ್ ಹೋಗಬೇಕು, ಸ್ಟ್ರೆಚ್ಚು ಹೋಗ್ತಾ ಇರ್ತೀವಿ ಅಂದಾಗ ನಿದ್ದೆ ಬರ್ತಾ ಇರುತ್ತೆ, ಇಲ್ಲ ಯಾರೋ ಸಡನ್ನಾಗಿ ಬರ್ತಾರೆ, ಮಾರಿ ಬಿದ್ರೂ ಅಟ್ಲೀಸ್ಟು ಸಣ್ಣ ಪುಟ್ಟ ತರ್ಚ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಹೆವಿ ಸ್ಕಿನ್ನಿಗೆ ಬಂದುಬಿಡೋದು ಆ ಥರ ಎಲ್ಲ ಆಗಬಾರ್ದು, ಆವಾಗ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತು ಗ್ಲೌಸ್ ಬಂದು, ಈ ಗ್ಲೌಸು ನಾನು ಬೈಕ್ ತೊಗೊಳಕ್ಕೆ ಮುಂಚೆನೇ ಗ್ಲೌಸ್ ತೊಗೊಂಬಿಟ್ಟಿದ್ದೆ. ಈ ರೈಡಿಂಗ್ ಪ್ಯಾಷನ್ನು ಯಾವ ಥರ ಬಂತು ಅಂದರೆ, ನಾವೆಲ್ಲ ಇನ್ನೂ 1100 ಕಾಲದಲ್ಲಿ ರೈಡ್ ಹೋಗ್ತಿದ್ದವರು. ರೈಡ್ ಹೋಗ್ತಿದ್ವಿ ಅಂದರೆ ಮೈಸೂರು ಕಡೆ ಗೋಪಾಲಸ್ವಾಮಿ ಬೆಟ್ಟ, ಬಲ್ಮುರಿ, ಬೇಜಾರಾದರೆ ಮಡಿಕೇರಿ, ವಿರಾಜಪೇಟೆ, ಗೋಣಿಕೊಪ್ಪ, ಮಡಿಕೇರಿ, ಇದೆಲ್ಲ ಅವಾಗೆಲ್ಲ ಬೈಕಲ್ಲೇ ಹೋಗ್ತಾಯಿದ್ವಿ. 150 ಜಮಾನ ನಮ್ದು ಅವಾಗ ಫಸ್ಟ್ ಬಿಟ್ನಲ್ಲ 150. ಆವಾಗ ಸಣ್ಣ ಪುಟ್ಟ ರೈಡ್ಗಳು ಅವಾಗ ಯಾವಾಗಲೂ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿದ್ದಂಥವ್ರು. ಆ ಟೈಮಲ್ಲೆಲ್ಲ ಯೂಟ್ಯೂಬ್ ಬಂದಿದ್ರೂ ನಮಗೆ ಗೊತ್ತಿರಲಿಲ್ಲ. ಆವಾಗ ಮೈಸೂರು ರೂರಲಲ್ಲಿ ಇದ್ದಿದ್ದು ನಾವು, ಮತ್ತು ಸ್ವಲ್ಪ ಹಳ್ಳಿ ಭಾಗ ಥರ ಇದ್ದಿದ್ದದು. ಈ ಯೂಟ್ಯೂಬ್ ಆಗಲಿ, ನಾವು ಇರೋ ಟೈಮಲ್ಲೆಲ್ಲ ಆರ್ಕುಡ್ ಜಮಾನ ನಮ್ಮದು, ಇನ್ನೂ ಫೇಸ್ಬುಕ್ಕು ಇರಲಿಲ್ಲ ನಾವು ಇದ್ದ ಟೈಮಲ್ಲಿ. ಸೊ ಇವಾಗ ನಾವು ರೈಡಿಂಗು ಪ್ಯಾಷನ್ ಅನ್ನೋದು ಬಂದಿದೆ, ಮೋಟೋ ವ್ಲಾಗ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಬರ್ತಾ ಇದೆ. ಅದಕ್ಕೋಸ್ಕರ ಎಲ್ಲನೂ 1 by 1 ಸ್ಟೆಪ್ ಬೈ ಸ್ಟೆಪ್ ಥರ ಒಂದೊಂದಾಗೆ ತೊಗೊತಾ ಹೋಗ್ತಾ ಇದ್ದೀನಿ. ನಾನು ಎಲ್ಲನೂ ಇನಿಷಿಯಲ್ ಸ್ಟೇಜಲ್ಲೇ ಶುರು ಮಾಡಿದ್ದು. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು, ನಿಮಗೂ ಆಸೆ ಇದೆ ಮೋಟೋ ವ್ಲಾಗ್ ಮಾಡಬೇಕು, ಬೇಸಿಕ್ಕಾಗಿ ಈಗ ಶುರು ಮಾಡಬೇಕು ಅಂತ ತಿಳಿಸ್ಕೊಡ್ತೀರಾ ಅಂತಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ತುಂಬ ಉದ್ದು ಕೇಳ್ಕೊಂಡು ಹೋಗ್ಬೇಕು, ನಾನು ಇಷ್ಟು ಹೇಳ್ತೀನಿ ಅಂದರೆ ಹೇಗೆ ಶುರು ಮಾಡಿದೆ, ಏನು ಕತೆ ಅಂತ. ಅದಿರಲಿ, ನಿಮ್ಗೆ ಇಷ್ಟ ಇದ್ದರೆ ಕೇಳಿ, ಕಮೆಂಟಲ್ಲಿ
ಮೆನ್ಷನ್ ಮಾಡಿ. ಯಾರಾದ್ರು ಇನಿಷಿಯಲಾಗಿ ಶುರು ಮಾಡಬೇಕು ಆ ಸೇರಿ ಅಂತಂದರೆ ಹೇಗೆ ಮಾಡಬೇಕು ಅಂತ ನಾನು ಹೇಗೆ ಶುರು ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಗ್ಲೌಸ್ ಆಗಲೇ ಹೇಳ್ದಂಗೆ ಬೈಕು ತೊಗೊಳಕ್ಕೆ ಮುಂಚೆ ಗ್ಲೌಸ್ ತೊಗೊಂಡ್ಬಿಟ್ಟಿದ್ದೆ ಫಸ್ಟ್ ಹೋಗ್ಬಿಟ್ಟು. ಅಂದರೆ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಒಂದೊಂದಾಗಿ ತೊಗೊಂಡು ಹೋಗಿದ್ದೆ. ಆವಾಗ ನನಗೆ ಇದು ಕಲರ್ ಕಾಂಬಿನೇಷನಲ್ಲಿ ನಂಗೆ ತುಂಬ ಇಷ್ಟ ಆಗಿತ್ತಿದ್ದು. ಈ ಕಲರು ಮತ್ತು ಗ್ರೇ ಬ್ಲ್ಯಾಕ್ ಎಲ್ಲ ಮಿಕ್ಸ್ ಇದೆಯಲ್ಲ, ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು, ತೊಗೊಂಬಿಟ್ಟೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಸಿಟಿ ರೈಡ್ಗಳ ಪರ್ಪಸ್ಸಿಗೆ ಚೆನ್ನಾಗಿದೆ. ನೀವು 30-40ಗೆ 50 ರೇಂಜಲ್ಲಿ ಓಡಿಸ್ಕೊಂಡು ಸಿಟೀಲಿ ಬೇಕು ಅಂತಂದರೆ ಚೆನ್ನಾಗಿದೆ. ಸಿಟಿಗೆ ತುಂಬ ಲಾಂಗ್ ಡ್ರೈವ್ಗೆ ಅಂದರೆ ಇದು ವರ್ತ್ ಆಗಲ್ಲ. ಯಾಕಂದರೆ ಇಲ್ಲಿ ರಬ್ಬರ್ ಕೊಟ್ಟಿದ್ದಾನೆ. ಸೊ ರಬ್ಬರ್ ಕೊಟ್ಟರೆ ಏನಾಗುತ್ತೆ, ನೀವು ಗ್ಲೌಸ್ ಹಾಕ್ಕೊಂತೀರಲ್ಲ, ಇಲ್ಲಿ ರಬ್ಬರ್ ಇದ್ದಾಗ ನೀವು ಬಿದ್ದಾಗ ಕೈ ಫಸ್ಟ್ ನಾವು ಹಿಂಗೆ ಕೊಡೋದಲ್ಲ, ಯಾವುದೇ ತಾರ್ ರೋಡ್ ಆಗಿರ್ಬೋದು, ಯಾವುದೇ ರೋಡ್ ಆಗಿರ್ಬೋದು, ರಬ್ಬರ್ ಬಂದರೆ ಕಿತ್ಕೊಂಡು ಬಂದುಬಿಡುತ್ತೆ. ಅದು ಬಂತು ಅಂದರೆ ಸ್ಕಿನ್ನು ಔಟೇ, ಕಿತ್ಕೊಂಡು ಬಂದುಬಿಡುತ್ತೆ. ಹಂಗೆ ಕಂಡ ಕಾಣಿಸುತ್ತೆ, ಒಳಗಡೆ ಮೂಳೆ ಎಲ್ಲ ಕಾಣಿಸ್ಬೇಕು, ಆಗಿ ಬಂದುಬಿಡುತ್ತೆ. ಅದಕ್ಕೆ ಇದನ್ನು ಪ್ರಿಫರ್ ಮಾಡಲ್ಲ ನಾನು ಲಾಂಗ್ ಡ್ರೈವ್ಗಾಗಲಿ. ಬೇಸಿಕಾಗಿ ತೊಗೊತೀರಾ ಅಂದರೆ ಇನ್ನೊಂದು 5,000-6,000 ರೂಪಾಯಿ ರೇಂಜಿಗೆ ಹೋಯ್ತು ಅಂದರೆ ಇಲ್ಲಿ ಮೆಟಲ್ದು ಸ್ಲೈಡರ್ ಕೊಡ್ತಾನೆ. ಬಿದ್ದರೂ ಅದು ಸ್ಕಿಡ್ ಆಗುತ್ತೆ, ರೋಡಲ್ಲಿ ಜಾರುತ್ತೆ. ಹಿಂಗೆ ಕೈ ಕೊಟ್ಟರೆ ಹಿಂಗೆ ಜಾರ್ಕೊಂಡು ಹೋಗುತ್ತೆ. ಆವಾಗ ನಿಮಗೆ ಕೈಗೇನು ಡ್ಯಾಮೇಜ್ ಆಗೋಲ್ಲ. ನೆಕ್ಸ್ಟು ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಅಂದರೆ ಸಿಟಿ ಪರ್ಪಸ್ಗೆ, ಈಗ ಆಲ್ರೆಡಿ ತೊಗೊಂಬಿಟ್ಟಿದ್ರೆ ಅದನ್ನು ಸಿಟಿ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳಿ. ತುಂಬ ಲಾಂಗ್ ಡ್ರೈವ್ ಹೋಗಬೇಕು ಅಂತಂದರೆ ಚೆನ್ನಾಗಿರೋದು ತೊಗೊಳ್ಳೇಬೇಕು. ನಾನು ಇನ್ನೂ ತೊಗೊಂಡಿಲ್ಲ, ಇದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯಾವಾಗಾದ್ರು ಆದಾಗ ತೊಗೊಬೇಕು. ಸೊ ಇಷ್ಟು ಕತೆ. ಈಗ ಬನ್ನಿ ಜಾಕೆಟು ಮತ್ತು ಗ್ಲೌಸ್ನ ಹೇಗೆ ವಾಶ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಒಂದು ಬಕೆಟ್ ತೊಗೊಂಡು, ಜಾಸ್ತಿ ಬಿಸಿ ಇರಬಾರ್ದು, ನೀರು ಮೈಲ್ಡಾಗಿರಬೇಕು, ಲೈಟ್ ವಾರ್ಮ್ ಇರಬೇಕು, ತಿಳಿ ಬೆಚ್ಚಗೆ ಅಂತಾರಲ್ಲ ಆ ರೀತಿ ವಾಟರ್ ತೊಗೊಂಡು ಅದಕ್ಕೆ ಬಟ್ಟೆ ಒಗೆಯೋ ಪೌಡ್ರ್ ಇರುತ್ತಲ್ಲ ಅದನ್ನು ತೊಗೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಜಾಕೆಟ್ ತೊಗೊಳ್ಳಿ. ಸೊ ಜಾಕೆಟಲ್ಲಿ ಫಸ್ಟ್ ಇದನ್ನೆಲ್ಲ ತೆಗೆದುಬಿಡೋಣ. ಕಾಣಿಸ್ತಿದೆಯಾ ಅನಿಸುತ್ತೆ. ನೀವು ಒಳಗಡೆ ಏನೇನೋ ಇಟ್ಬಿಟ್ಟಿರ್ತೀನಿ ರೈಡ್ ಹೋದಾಗ. ಪೆಟ್ರೋಲ್ ಹಾಕ್ಸಿರೋ ಸ್ಲಿಪ್ಗಳೆಲ್ಲ ಇಲ್ಲೇ ಬಿದ್ದಿರುತ್ತೆ. ಈ ಹಾರ್ಮರೆಲ್ಲ ತೆಗಿಬೇಕಂದ್ರೆ ಜಸ್ಟ್ ಇಲ್ಲಿ ವೆಲ್ಕ್ರೋ ಕೊಟ್ಟಿರ್ತಾನೆ. ಈ ವೆಲ್ಕ್ರೋನ ಜಸ್ಟ್ ಈ ಥರ ರಿಮೂವ್ ಮಾಡಿ, ಇದು ಚೆಸ್ಟ್ ಆರ್ಮರು ನೋಡಿ, ಲೆವೆಲ್ 2 ಚೆಸ್ಟ್ ಆರ್ಮರ್ ಕೊಟ್ಟಿರ್ತಾನೆ. ಗಟ್ಟಿಗಿದೆ, ಸ್ಪಂಜ್ ಥರ ಹಿಂಗೆ ಹಾಕ್ಕೊಂಡಿರ್ತೀರಲ್ಲ ಈ ಕಡೆಗೆ ಹಿಂಗೆ ಬರುತ್ತಲ್ಲ, ಹಿಂಗೆ ಚೆಸ್ಟ್ ಕೊಟ್ಟರು ಏನೂ ಆಗಲ್ಲ. ಇದನ್ನೆಲ್ಲ ತೆಗೆದಿಟ್ಕೊಂಡು ರೈಟು ಲೆಫ್ಟು 2 ಕೊಟ್ಟಿರ್ತಾನೆ, ಎಲ್ಲ ಲೆವೆಲ್ 2. ಇದನ್ನು ಬೇಕಾದ್ರೆ ನೀವು ಅಪ್ಗ್ರೇಡ್ ಮಾಡ್ಕೊಬೋದು, ಆಪ್ಷನ್ ಇದೆ. ನೆಕ್ಸ್ಟ್ ಅಮೌಂಟ್ ಏನೋ ಸಿಕ್ತು ಅಂದರೆ ಇನ್ನೂ ಚೆನ್ನಾಗಿರೋದು ಬೇಕು ಅಂತಂದರೆ ನೀವು ಈ ಆರ್ಮರ್ಸ್ ಎಲ್ಲ ಅಪ್ಗ್ರೇಡ್ ಮಾಡ್ಬೋದು ಆರಾಮಾಗಿ. ಅದಾಯಿತು. ನೆಕ್ಸ್ಟು ಇದ್ರದ್ದು ತೆಗಿಬೇಕು. ಶೋಲ್ಡ್ರದು ಅಷ್ಟೇ. ಇದು ಲೆವೆಲ್ 2ನೇ, ಕಾಣಿಸಿದೆಯಾ? ಶೋಲ್ಡರ್ ಆರ್ಮರ್ ಈ ಥರ ಇರುತ್ತೆ. ಎಲ್ಲಾನು ಒಂದೊಂದಾಗಿ ರಿಮೂವ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ಮತ್ತು ಆಮೇಲೆ ಚೆನ್ನಾಗಿ ಒಣಗಿದ್ಮೇಲೆ ಇದು ಶೋಲ್ಡ್ರದು ಬ್ಯಾಕ್ ಬೆನ್ನು ಬಿದ್ದರೆ ಸ್ವಲ್ಪ ಇದನ್ನು ಬೆಂಡ್ ಮಾಡಿ, ಅಗಲ ಇರುತ್ತಲ್ಲ, ಸ್ಪೈನಲ್ ಕಾರ್ಡ್ ಮುಖ್ಯ ಅಲ್ಲ. ಸ್ಪೈನಲ್ ಕಾರ್ಡ್ ಏನೂ ಆಗಬಾರ್ದು. ಅಮೌಂಟ್ ಇತ್ತು ಅಂದರೆ ಇದನ್ನು ತೊಗೊಂಡಿದ್ರೆ ಅಪ್ಗ್ರೇಡ್ ಮಾಡಿ ಹಾಕ್ಸ್ಕೊಳ್ಳಿ. ಯಾಕಂದರೆ ಸ್ಪೈನಲ್ ಕಾರ್ಡ್ಗಳಿಗೆ ಹೋಗ್ಬಿಟ್ರೆ ನೆಕ್ಸ್ಟ್ ಜೀವನದಲ್ಲಿ ರೈಡೇ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಈ ಥರ ಇರುತ್ತೆ ನೋಡಿ ಸ್ಪೈನಲ್ ಕಾರ್ಡು. ಸೊ ಅದಾದಮೇಲೆ ಇದು ಒಳಗಡೆ ಇರುತ್ತೆ, ಎಲ್ಲ ವೆಲ್ಕ್ರೋನೇ. ಜಸ್ಟ್ ಒಂದೊಂದು ಹಿಂಗೆ ತೆಗೆದ್ಬಿಟ್ಟು ಕಾಣಿಸಿದೆಯಾ? ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ. ಇದು ನೋಡಿ, ಈ ಕುತ್ಕೊಳ್ಳೋದು ಈ ಥರ ಫುಲ್ ನೀಟಾಗಿರುತ್ತೆ. ಅದು ಎಕ್ಸ್ಪ್ಯಾಂಡ್ ಆಗೋಕ್ಕೆ
ಸೊ ನಿಮಗೆ ಆರಾಮಾಗಿ ಕೂತ್ಕೊಳ್ತಾ ಬಿದ್ದರೆ ಏನೂ ಆಗಲ್ಲ. ಗೊತ್ತಾಯ್ತಾ ಏನಕ್ಕೆ ಇಂಪಾರ್ಟೆಂಟ್ ಅಂತ? ರೈಡಿಂಗ್ ಗೇರ್ಸ್. ಈ ನಾರ್ಮಲಾಗಿರೋದು 2-3 ಸಾವಿರ ರೂಪಾಯಿ ತೊಗೊಂಬಿಟ್ರೆ ಇದೇನೂ ಇರೋಲ್ಲ ಆರ್ಮರ್ಸು. ಇದು ಲೆವೆಲ್ 1 ಬೇಸಿಕ್ ಯಾವ್ದಾದ್ರು ಹಾಕ್ಬಿಟ್ಟಿರ್ತಾರೆ. ಸ್ವಲ್ಪ ಬ್ರ್ಯಾಂಡೆಡ್ ನೋಡ್ಕೊಂಡು ತೊಗೊಂಡ್ರೆ ಚೆನ್ನಾಗಿ. ಬ್ರ್ಯಾಂಡೆಡ್ ಅಂದರೆ ಕಾಸ್ಟ್ಲಿ ಇರೋದಂತಲ್ಲ, ಒಳಗಡೆ ಆರ್ಮರ್ಸ್ ಚೆನ್ನಾಗಿರಬೇಕು, ಅದು ಬ್ರ್ಯಾಂಡೆಡ್ ಆಗಿರಬೇಕು. ನೋಡಿ ಇಲ್ಲಿ ಇದು ಲೆಫ್ಟಿಗೆ ಎಲ್ಲ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನೋ ಇಟ್ಟಿದ್ದೀರಾ ಅಂತ. ಇವಾಗ ಫ್ರೀ ಆಗೋಯ್ತು. ನೀಟಾಗಿ ನೀರಿಗಲ್ಲಿ ಹಚ್ಚಿಬಿಟ್ಟು ಲೈಟ್ ಬೆಚ್ಚಗಿರಬೇಕು. ಲೈಟಾಗಿ ಹಂಗೆ ಕೈ ಹಾಕಿ ವಾಶ್ ಮಾಡಿ. ಕೆಲವರು ವಾಶ್ ಮಾಡ್ತಾರೆ, ಕೆಲವರು ವಾಶ್ ಮಾಡಲ್ಲ, ಹಾಗೆ ಜಾಲಿಸ್ಬಿಟ್ಟು ಎತ್ಬಿಡ್ತಾರೆ. ನಾನು ಸ್ವಲ್ಪ ವಾಶ್ ಮಾಡ್ತೀನಿ, ಯಾಕಂದರೆ ಸ್ವೆಟ್ ಆಗಿರ್ತೀವಲ್ಲ ಅದಕ್ಕೆ. ಒಳಗಡೆ ಇದ್ರು ಹಾಕ್ಕೊಂಡಾಗ ಬರೀ ಟೀ ಶರ್ಟ್ ಮೇಲೆ ಹಾಕ್ಕೊಂಬೇಡಿ. ಬರೀ ಟೀ ಶರ್ಟ್ ಮೇಲೆ ಹಾಕ್ಕೊಂತೀರಂದರೆ ಇಲ್ಲೆಲ್ಲ ಅದು ವೆಲ್ಕ್ರೋ ಪಾರ್ಟ್ ಇರುತ್ತಲ್ಲ, ಈ ಪಾರ್ಟೆಲ್ಲ ತರ್ಚಿ ಒಂಥರ ಹಿಚಿಂಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಒಂದು ಇನ್ನರ್ ಲೈನರ್ ತೊಗೊಳ್ಳಿ, ಬ್ಲ್ಯಾಕ್ ಕಲರ್ದಿಲ್ಲ, ಫುಲ್ ಕವರ್ ಇರುತ್ತೆ, ಅದನ್ನು ಹಾಕೊಂಬಿಟ್ರೆ ನೀಟಾಗಿ ಹೋಗ್ಬಿಡುತ್ತೆ. ಮತ್ತು ಸಮ್ಮರಲ್ಲಿ ಸ್ವೆಟ್ ಆಗಿದ್ರೆ ಬಾಡಿ ಸರಿ ಕೈಯಿಂದ ಬರಲ್ಲ, ಅಂಟ್ಕೊಂಡ್ಬಿಟ್ಟಿರುತ್ತೆ ಒಳಗಡೆ ಎಲ್ಲ ಬಟ್ಟೆಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ವಾಶ್ ಮಾಡ್ತೀನಿ. ಮತ್ತು ಇಲ್ಲಿ ಕೀ ಚೈನ್ ಹಾಕೊಳ್ಳೋಕ್ಕೆಲ್ಲ ಕೊಟ್ಟಿರ್ತಾನೆ ಎಕ್ಸ್ಟ್ರಾ. ಒಂದೂವರೆ ವರ್ಷ ಆಗಿರೋದಕ್ಕೆ, ಲಾಸ್ಟ್ 1 ವರ್ಷ ರೈಡೇ ಹೋಗಿರಲಿಲ್ಲ. ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೆ ನೋಡಿ ಇದು ಬಂದುಬಿಡುತ್ತೆ. ಇದನ್ನು ಸಪ್ರೇಟಾಗಿ ಮತ್ತೆ ಅಂಟಿಸ್ಕೊಳ್ಬೇಕೆಲ್ಲರೂ ತೊಗೊಂಡು. ಅದಕ್ಕೆ ಜಾಕೆಟ್ ತಗೊಂಡ್ಮೇಲೆ ರೈಡ್ ಹೋಗ್ತಾ ಇರಬೇಕು. ನಿಲ್ಲಿಸ್ಬಿಟ್ರೆ ಒಂದೇ ಕಡೆ ಕಬ್ಬಣ ಹೆಂಗೆ ತುಕ್ಕಡಿಯುತ್ತೆ, ಜಾಕೆಟು ಹಂಗೆ ಒಣಗಿ ಹೋಗ್ಬಿಡುತ್ತೆ. ನಿಮ್ಗೆ ಗೊತ್ತಿರುತ್ತಲ್ಲ ಎಲ್ಲೆಲ್ಲಿ ಜಾಸ್ತಿ ಮಣ್ಣಾಗಿರುತ್ತೆ, ಸ್ವೆಟ್ ಆಗಿರುತ್ತೆ ಅಂತ ಕಡೆ ಎಲ್ಲ ಚೆನ್ನಾಗಿ ತಿಕ್ಕಿ ಈ ಪಾಟ್ಗಳು ಕೈ ಹಿಂಗೆ ಹಿಡ್ಕೊಂಡಿರ್ತೀವಲ್ಲ ಕೈನ, ಜಾಸ್ತಿ ಧೂಳು ಬಂದು ಕುತ್ಕೊಂಡಿರುತ್ತೆ. ಅಕ್ಕಪಕ್ಕ ಲಾರಿಗಳೆಲ್ಲ ಹೋಗ್ತಾವಲ್ಲ ಧೂಳು ಬಿಡಿಸ್ಕೊಂಡು, ಅವಾಗ ತುಂಬ್ಕೊಂಡ್ಬಿಡುತ್ತೆ. ಸ್ವಲ್ಪ ಹೊತ್ತು ಉಣಿಯಾಗಿ ಬಿಟ್ಬಿಟ್ಟು ಮತ್ತು ಆಮೇಲೆ ಇನ್ನು ಕೋಲ್ಡ್ ವಾಟರಲ್ಲಿ ಅದನ್ನು ಚೆನ್ನಾಗಿ ಜಾಲಿಸಿ ಎತ್ತಿ ಒಣಗಾಕೋದು. ಅದನ್ನು ತೋರಿಸ್ತೀನಿ ಆಮೇಲೆ. ಸ್ವಲ್ಪ ತಾಗಿ ನೀಟಾಗಿ 1-2 ಸರಿ ಜಾಲಿಸ್ಬೇಕು ಚೆನ್ನಾಗಿ. ನಾನು ಒಳಗಡೆ ಜಾಲಿಸ್ಕೊಂಬಂದೆ, ಇಲ್ಲೇನು ಮಾಡೋಕ್ಕೆ ಜಾಗ ಇಲ್ಲ ವೀಡಿಯೋನ, ಅದಕ್ಕೆ ಸ್ವಲ್ಪ ನೀರಿದೆ ಚೆನ್ನಾಗಿ ಹಿಂಡ್ಬಿಟ್ಟು ಜಾಸ್ತಿ ಪ್ರೆಸ್ ಮಾಡಿಬಿಡ್ರಿ, ರಿಫ್ಲೆಕ್ಟರ್ಸ್ ಕಿತ್ಕೊಂಡ್ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೆಚ್ಚಗೆ ಮಾಡಿ ಇದೆರಡನ್ನ ಮಾತ್ರ ಈ ಥರ ಲಾಕ್ ಮಾಡಿಕೊಂಡು ಗ್ಲೌಸ್ ತಗೊಂಡು ಈ ಥರ ಹಾಕ್ಬಿಡಿ. ಚೆನ್ನಾಗಿ ಹಿಂಡ್ಬೇಕದು. ಸ್ವಲ್ಪ ಕೆಳಗಡೆ ಪುಷ್ ಮಾಡಿ ಇದನ್ನು. ಜಾಸ್ತಿ ಹಿಂಡಕ್ಕೆ ಹೋಗ್ಬಿಡಿ, ಹಾಗೆ ಬಿಟ್ಟು ನಡೆಯುತ್ತೆ. ಬಟ್ ಮನೆ ಮುಂದೆ ಎಲ್ಲ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ.
ಥರ ಕ್ಲಿಪ್ ಹಾಕಿಬಿಟ್ರೆ ನೀಟಾಗಿ ನೀರೆಲ್ಲ ಇಳ್ಕೊಂಡು ಹೋಗುತ್ತೆ. ನೋಡಿದ್ರಲ್ಲ ರೈಡಿಂಗ್ ಗೇರ್ಸ್ನ ಹೇಗೆ ವಾಶ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರವೀಣ್ ವೈಭವ್. ಥ್ಯಾಂಕ್ ಯು.